ಮೊದಲಿಗೆ ಎಲ್ರಿಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. 4 ದಿನ ರಜಾ ನನಗೆ. ಆಲ್ಮೋಸ್ಟ್ 1 ಕಿಲೋಮೀಟರ್ ತಳ್ಕೊಂಡು ಬಂದೆ ಆ ಕಡೆಯಿಂದ. ಇನ್ನೂ 1-2 ಕಿಲೋಮೀಟರ್ ಇದೆ ಹೋಗೋದಿಕ್ಕೆ. 100 ರೂಪಾಯಿನಲ್ಲಿ ಕೆಲಸ ಆಗೋಯ್ತು. ಏನಪ್ಪ ಅದು ಬಾಕ್ಸ್ ಬೇರೆ ಇಟ್ಕೊಂಡು ಬರ್ತಾ ಇದೆಯಾ? ಯಾರೋ ಕಿರ್ಚಾಡೋದು ಸಡನ್ ಆಗಿ ಭಯ ಆಗೋಯ್ತು. ಈ ಥರ ನಿನ್ನ ವರ್ಷಕ್ಕೊಂದ್ಸರಿ ಅಪರೂಪಕ್ಕೆ ನೋಡೋದೇ ಚಂದ. ಡಸ್ಟ್ಬಿನ್ ಥರ ಎಲ್ಲಾನು ತುಂಬಿಕೊಂಡಿರ್ತಾರೆ. ನಮ್ಮ ಜೀವನ ಅಡಗಿರೋದೇ ಈ ರೂಮಲ್ಲಿ. ಅದು ನೋಡ್ಬಿಟ್ಟು ಒಂಥರ ನಮಗೂ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಹಾಯ್, ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಮೊದಲಿಗೆ ಎಲ್ರಿಗೂ ಆಯುಧ ಪೂಜೆಯ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಪೂಜೆ ಮಾಡ್ತಾ ಇಲ್ಲ. ಸುಮಾರು ಜನ ಎಲ್ಲ ಇವತ್ತೇ ಪೂಜೆ ಮುಗಿಸ್ಕೊಂತಿದ್ದಾರೆ. ಬಟ್ ಇವತ್ತು ನಾಳೆ 2 ದಿನನೂ ಮಾಡ್ಬೋದು. ನಾನು ಇವತ್ತೇ ಮಾಡೋಣ ಅನ್ಕೊಂಡಿದ್ದೆ. ಅಷ್ಟೊತ್ತಿಗೆ ಮನು ಬೇಡ ನಾಳೆ ಮಾಡೋಣ ಅಂದ್ರು. ಇವತ್ತು ಆಫೀಸಿಗೆ ನನಗೆ ರಜಾ ಇಲ್ಲ. ಏನೇ ಮಾಡಿದ್ರು ಗಡಿಬಿಡಿ ಆಗತ್ತೆ. ಎದ್ದು ಎಲ್ಲ ರೆಡಿ ಮಾಡ್ಕೊಂಡು ಮನೆಗೇನೆ ಎಲ್ಲ ಒರೆಸ್ಕೊಂಡು ಮಾಡೋ ಅಷ್ಟೊತ್ತಿಗೆ ಅದಕ್ಕೆ ಮನು ಬೇಡ ಬಿಡು ಮಂಜು, ನಾಳೆ ರಜೆ ಇದೆಯಲ್ಲ, ಆರಾಮಾಗಿ ಮಾಡ್ಕೊಳ್ಳೋಣ ನಾಳೆ ಅಂತ ಅಂದ್ರು. 4 ದಿನ ರಜಾ ನನಗೆ. ನಾಳೆ ನಾಡಿದ್ದು ಫ್ರೈಡೆ ಬೋನಸ್ ಹಾಲಿಡೇ ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಗೌರ್ಮೆಂಟ್ ಹಾಲಿಡೇ ಇವತ್ತು ನಾಳೆ ಇರೋದು. ಬಟ್ ನಮ್ದೇನು ಕ್ಯಾಲೆಂಡರ್ ಏನು ಫಾಲೋ ಮಾಡಲ್ಲ ಅವರು. ಮೇನ್ ದಿನ ಯಾವತ್ತಿರತ್ತೆ ಅವತ್ತು ಕೊಡ್ತಾರೆ. ನಾಳೆ ವಿಜಯದಶಮಿ ಆಗಿರೋದ್ರಿಂದ ನಾಳೆ, ಥರ್ಸ್ಡೇ ಆಗಿರೋದ್ರಿಂದ ಫ್ರೈಡೆ ಬೋನಸ್ ಹಾಲಿಡೇ ಬಂದಿದೆ. ಅದೊಂದು ಪ್ರಾಕ್ಟೀಸ್ ಇದೆ US ಅಲ್ಲಿ. ಥರ್ಸ್ಡೇ ಏನಾದ್ರು ಬಂದ್ರೆ ಫ್ರೈಡೆ ಬೋನಸ್ ಹಾಲಿಡೇಗಳು ಅಂತ ತಗೋಬಿಡ್ತಾರೆ ಅವರು. ಅದನ್ನೇ ಇವಾಗ ನಮ್ಮ ಆಫೀಸಲ್ಲೂ ಅಪ್ಲೈ ಮಾಡಿ ಕೊಟ್ಟಿದ್ದಾರೆ. ಸೊ 4 days ಎಂಜಾಯ್ ಮಾಡೋಣ. ಸೊ ನಾಳೆ ಪೂಜೆ ಗೀಜೆ ಎಲ್ಲ ಆರಾಮಾಗಿ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ವಿ. ಅಷ್ಟೊತ್ತಿಗೆ ಮನುಗೆ ನಾನು ಮಾರ್ಕೆಟಿಗೆ ಕಳಿಸಿದೆ. ಬಿಡಿ ಹೂವು ತಗೊಂಡು ಬಂದ್ಬಿಡು, ಆಫೀಸ್ ಟೈಮಿಂಗ್ಸ್ ತನಕ ಟೈಮ್ ಇರತ್ತಲ್ಲ ಲಾಗಿನ್ ಬಿಫೋರ್, ಅವಾಗ ನಾನೇ ಕುತ್ಕೊಂಡು ಹೂವು ಕಟ್ಕೊಂತೀನಿ ಅಂತ ಹೋಗಿದ್ರು. ಎಲ್ಲ ತಗೊಂಡು ರಿಟರ್ನ್ ಬರ್ಬೇಕಾದ್ರೆ ಗಾಡಿ ಯಾಕೋ ಸ್ಟಾರ್ಟೇ ಆಗ್ತಾ ಇಲ್ವಂತೆ. ಯಾಕೆ ಅಂತ ಗೊತ್ತಿಲ್ಲ. ರೀಸೆಂಟ್ ಆಗಿ ಬೇರೆ ಸರ್ವಿಸ್ ಮಾಡಿಸಿರೋದು. ಇನ್ನೂ ಒಂದು 10 days ಆಗಿಲ್ಲ ಸರ್ವಿಸ್ ಮಾಡಿಸಿ. ಫೋನ್ ಮಾಡಿದ್ರಂತೆ ಮೆಕ್ಯಾನಿಕ್ಗೆ. ಅವರು ಮನುಗ್ ತುಂಬಾ ಚೆನ್ನಾಗಿ ಪರಿಚಯ. ಸುಮಾರು ವರ್ಷದಿಂದ ಮನು ಅಲ್ಲೇ ಮಾಡಿಸೋದು. ಅವರು ಇವತ್ತು ರಜಾ ಹಬ್ಬ ಇರೋದ್ರಿಂದ ಅವ್ರ ಪೂಜೆ ಪುನಸ್ಕಾರಕ್ಕೆಲ್ಲ ರೆಡಿ ಮಾಡ್ಕೊಂತಿದಾರಂತೆ. ಹಂಗಾಗಿ ಸರ್ ಇವತ್ತು ರಜಾ ಅಂದ್ರಂತೆ. ಬೇರೆ ಆಪ್ಷನ್ ಇಲ್ಲ, ತೊಳ್ಕೊಂಡ್ ಬಾ ಅಂತ ಹೇಳಿದೀನಿ. ಅವ್ರ ಗಾಡಿ ತೊಳ್ಕೊಂಡು ಬರ್ತಾ ಇದ್ದಾರೆ. ನಾನು ಇವಾಗ ಹೋಗ್ತಾ ಇದ್ದೀನಿ ಕಿಚನ್ಗೆ. ಆಸ್ ಯೂಶುವಲ್ ಕಿಚನ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ವಲ್ಪ ಇವತ್ತು ಆಫೀಸ್ ರೂಮ್ ಡೀಪ್ ಕ್ಲೀನಿಂಗ್ ಮಾಡ್ಕೊಳ್ಳೇಬೇಕು ಇವತ್ತು. ಇಲ್ಲ ಅಂದ್ರೆ ನಾಳೆ ಬರ್ಡನ್ ಆಗೋಗ್ಬಿಡುತ್ತೆ, ಲೇಟ್ ಆಗುತ್ತೆ. ಹಂಗಾಗಿ ಮುಗಿಸ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೋಡೋಣ. ಅದಕ್ಕಿಂತ ಮೊದಲು ಫಸ್ಟ್ ಕಿಚನ್ ಕೆಲಸ ಬಂದ್ಬಿಡ್ಬೇಕು. ಆಮೇಲೆ ಮೈಂಡ್ ಫ್ರೀ ಆಗೋಗ್ಬಿಡತ್ತೆ. ಎಲ್ಲಿ ಹೂವು ತಗೊಳ್ಳೋಣ ಅಂತ ಬಂದೆ. ಮತ್ತಿಗೆರೆನಲ್ಲಿ ಬ್ಯುಸಿ ಸ್ಟ್ರೀಟ್ ಇದೆ, ಅಲ್ಲಿಂದ ತಳ್ಕೊಂಡು ಬಂದಿದ್ದೀನಿ. ಗಾಡಿ ಕೆಟ್ಟೋಯ್ತು. ಆಲ್ಮೋಸ್ಟ್ 1 ಕಿಲೋಮೀಟರ್ ತಳ್ಕೊಂಡು ಬಂದೆ ಆ ಕಡೆಯಿಂದ. ಇನ್ನೂ 1-2 ಕಿಲೋಮೀಟರ್ ಇದೆ ಹೋಗೋದಕ್ಕೆ. ಯಾವುದೂ ಗ್ಯಾರೇಜ್ಗಳು ಇಲ್ಲ, ಎಲ್ಲ ರಜಾ ಮಾಡ್ತಾರೆ, ಹಬ್ಬ ಅಲ್ವಾ. ಈ ಮನೆಯವ್ರಿಗೂ ತಳ್ಕೊಂಡು ಹೋಗ್ಬೇಕು. ಸೊ ಇವತ್ತಿನ ದಿನ ಈ ಗಾಡಿ ಇಲ್ದಂಗೆ ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಇವತ್ತಿನ ದಿನ ಗಾಡಿ ಬೇಕು, ಬಟ್ ಇಲ್ಲದೆ ಇರೋದ್ರಿಂದ ತುಂಬ ಕಷ್ಟ. ಇನ್ನು ಆಲ್ಮೋಸ್ಟ್ 1.5 ಕಿಲೋಮೀಟ್ರ್ ಹೋಗ್ಬೇಕಲ್ಲ ತಳ್ಕೊಂಡು. ಹೆಂಗೆ ಅಂತ ಯೋಚನೆ ಮಾಡ್ತೀನಿ. ಅದ್ರ ಮಧ್ಯದಲ್ಲಿ ಈ ಥರ ಟ್ರಾಫಿಕ್ ಜಾಮ್ಗಳು ಬೇರೆ ಆಗ್ತವೆ. ಅದಕ್ಕೆ ನಾನು ಸ್ವಲ್ಪ ದೂರನೇ ನಿಂತಿದ್ದೀನಿ. ಅಲ್ಲೋದ್ರೆ ಸಿಗಾಕೋಗ್ಬಿಡ್ತೀನಿ ಅಂತ. ಅವ್ರು ಕ್ಲಿಯರ್ ಆದಮೇಲೆ ತಳ್ಕೊಂಡು ಹೋಗೋಣ ಅಂತ. ಅದು ಒಂದು ಫೈನಲಿ ಗ್ಯಾರೇಜ್ ಸಿಕ್ತು. ಇಲ್ಲಿ ಬಂದಿದ್ದೀನಿ ನೋಡೋದಕ್ಕೆ ಏನಾಗಿದೆ ಏನಿಲ್ಲ. ಹೋಪ್ಫುಲಿ ಮೈನರ್ ಥಿಂಗ್ ಆಗಿದ್ರು. ಇಟ್ಸ್ ವೆಲ್ ಆ್ಯಂಡ್ ಗುಡ್ಡು. ಮೇಜರ್ ಆಗೋದ್ರೆ ತಲೆನೋವು ಆಗ್ತದೆ. ಹಬ್ಬದ ದಿನಾನೇ ಖರ್ಚು ಆಲ್ಮೋಸ್ಟ್ ಆಯಿತು. ಏನೋ ಗೊತ್ತಿಲ್ಲ, ತೆಗೆದುಬಿಟ್ಟು ಎಲ್ಲ ಟೈಟ್ ಮಾಡ್ತಾರೆ ಸ್ಕ್ರೂಗಳನ್ನ. ಏನು ಪಾರ್ಟ್ಸ್ಗಳೇನು ರಿಪ್ಲೇಸ್ಮೆಂಟ್ ಆಗಿಲ್ಲ. ಬಟ್ ನೋಡ್ಬೇಕು ಈಗ ಏನೇನಾಗುತ್ತೆ ಅಂತ. ಮೇನ್ ಡಿಪೆಂಡ್ ಆಗೋದು ಎಷ್ಟು ಚಾರ್ಜ್ ಮಾಡ್ತಾರೆ. ಕೊನೆಗೂ ಗಾಡಿ ಸ್ಟಾರ್ಟ್ ಆಯಿತು. ವಿತೌಟ್ ಎನಿ ಪ್ರಾಬ್ಲಮ್. ವೆರಿ ಹ್ಯಾಪಿ. 100 ರೂಪಾಯಿನಲ್ಲಿ ಕೆಲಸ ಆಗೋಯ್ತು. ವೆರಿ ಹ್ಯಾಪಿ. ಬೆಳಗ್ಗೆನೆ ಏನಪ್ಪ ತಲೆನೋವು ಅಂತ ಅನ್ಕೊಂಡೆ. ಏನಾಗಿತ್ತಪ್ಪ? ಲಾಸ್ಟ್ ಟೈಮ್ ಅಲ್ಲಿ ಅಬ್ಬಿಗೆರೆಲ್ಲ ಆಗಿತ್ತಲ್ಲ, ಅದೇ ರೀತಿ ಸ್ಕ್ರೂ ಲೂಸು ಎಲ್ಲ ಲೂಸ್ ಆಗ್ಬಿಟ್ಟಿದ್ದು. ಎಲ್ಲ ಟೈಟ್ ಮಾಡ್ಬಿಟ್ಟು ಕೊಟ್ಟ ಅನ್ಕಂಡೆ. ನಾನು ಗೆಸ್ ಮಾಡಿದೆ. ನನಗೆ ಫಸ್ಟ್ ತಲೆಗೆ ಬಂದಿದೆ ಅದು. ನೀನು ಸ್ಟಾರ್ಟ್ ಆಗ್ತಿಲ್ಲ. ಯಾಕೆಂದ್ರೆ ಲಾಸ್ಟ್ ಟೈಮು ಸರ್ವಿಸ್ ಮಾಡಿಸಿದ 1 ವಾರಕ್ಕೆ ಇದು ಇಶ್ಯೂ ಬಂದಿತ್ತು. ಇವಾಗಲೂ ಸರ್ವಿಸ್ ಮಾಡಿಸಿದ 1 ವಾರಕ್ಕೆ ಇಶ್ಯೂ ಬಂದೈತೆ. ಯಾಕೆ ಲಾಸ್ಟ್ ಟೈಮ್ ಥರನೇ ನಟ್ಟು ಬೋಲ್ಟು ಲೂಸ್ ಆಗಿರಬಾರ್ದು ಅಂತ. ಏನಕ್ಕೆ ಅದಂಗೆ ಲೂಸ್ ಆಗುತ್ತೆ ಸರ್ವಿಸ್ ಮಾಡಿದಾಗ? ವೈಬ್ರೇಟ್ ಆಗ್ತಿತ್ತಲ್ಲ ಇಂಜಿನು. ಅದು ಯೂಶಲಿ ಲಾಕ್ ಟೈಟ್ ಹಾಕ್ಬಿಟ್ಟು ಮಾಡಬೇಕು. ಲಾಕ್ ಟೈಟ್ ಹಾಕ್ಬಿಟ್ರೆ ನಾಳೆ ದಿವಸ ಏನಾದ್ರು ಹೆಚ್ಚು ಕಮ್ಮಿ ಅಂದ್ರೆ ತೆಗಿಯೋಕೆ ಹಿಂಸೆ ನೆಟ್ಕೊಂಡು. ಅದು ವೈಬ್ರೇಟ್ ಆದಾಗ ಲೂಸ್ ಆಗ್ತವೆ. ಎಲ್ಲ ಗಾಡಿದು ಆಗ್ತವೆ. ಹೌದಾ? ಗಾಡಿದೇನು ಪ್ರಾಬ್ಲಮ್ ಇಲ್ಲ. ಗಾಡಿದಲ್ಲ, ನೆಟ್ಟು ಬೋಲ್ಟು ಲೂಸ್ ಆಗ್ತವೆ. ಟೈಟ್ ಮಾಡಿಕೊಟ್ರು. ಏನು ಒಂದು 200 ರೂಪಾಯಿ ತೊಗೊಂಡ್ರಾ? 100 ರೂಪಾಯಿ ಅಷ್ಟೇ. ಲಾಸ್ಟ್ ಟೈಮ್ ಅಷ್ಟೇ 200 ತಗೊಂಡಿದ್ರಲ್ಲಿ. 200 ರೂಪಾಯಿ ತಗೊಂಡು. ಅದೇ ಇವತ್ತು ಬ್ಯಾಡ್ ಡೇ. ಯಾಕಂದ್ರೆ ಇದೇ ಬ್ಯಾಡ್ ಡೇ ಅಂದ್ರೆ ಅದಕ್ಕಲ್ಲ, ಆಯುಧ ಪೂಜೆ ಇರೋದ್ರಿಂದ ಇರೋವರು ಮೆಕ್ಯಾನಿಕ್ ಅಂಗಡಿಗಳೆಲ್ಲ ಪೂಜೆ ಮಾಡ್ಬಿಟ್ಟು ಕ್ಲೋಸ್. ರಾತ್ರಿ ನೋಡ್ಲಿಲ್ವಾ ನಮ್ಮ ರೋಡಲ್ಲಿ ಇರೋರು ಪಾಪ 2 ಗಂಟೆ ರಾತ್ರಿ ಆದ್ರೂ ಇನ್ನೂ ಡೆಕೋರೇಷನ್ ಮಾಡ್ತಾನೆ ಇದ್ರು. ಕೊನೆಗೆ ನನ್ನ ಅದೃಷ್ಟಿಗೆ ನನ್ನ ಫ್ರೆಂಡ್ ಸಿಕ್ದ. ಅಲ್ಲಿ ಸಿಕ್ಕಿದ್ಮೇಲೆ ಸ್ಕೂಲ್ ಫ್ರೆಂಡ್ ನನ್ನ ಗಾಡಿ ಅಲ್ಲಿ ನಿಲ್ಸ್ಬಿಟ್ಟು ಅವನ ಗಾಡಿನಲ್ಲಿ ಕುತ್ಕೊಂಡು ಎಲ್ಲೆಲ್ಲವೇ ಗ್ಯಾರೇಜ್ ಅಂತ ಹುಡ್ಕೊಂಡು ಆಮೇಲೆ ಯಾವುದೋ ಒಂದು ಗ್ಯಾರೇಜ್ ಸಿಕ್ತು.
ಆಮೇಲೆ ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು. ಇವನಿಗೆ ತಳ್ಳಕ್ ಬರಲ್ಲ ಗಾಡಿನಲ್ಲಿ. ನಾನು ಅವ್ನು ಕುಂಡಿಸ್ಬಿಟ್ಟು ತಳ್ಳೋಣ ಅಂದ್ರೆ ಅವನು ನನಗಿಂತ 3ರಷ್ಟು ಒಂದು ಸೈಜ್. ನನ್ನ ಕೈಲಾಗಲಿಲ್ಲ. ಅವ್ನು ನನ್ನ ತಳ್ಳಕ್ಕಾಗಲಿಲ್ಲ, ನಾನು ಅವ್ನು ತಳ್ಳಕ್ಕಾಗಲಿಲ್ಲ. ಹಿಂಗೆ ಕಷ್ಟಪಟ್ರೆ ಎನರ್ಜಿ ವೇಸ್ಟ್ ಆಗ್ತಿತ್ತೆ. ಒಂದು ಕೆಲಸ ಮಾಡು, ನೀನು ಹೋಗು ಸಾಕು, ನಿಮ್ಗೆ ಗೊತ್ತಾಯ್ತಲ್ಲ ಗ್ಯಾರೇಜು, ನಾನು ತಳ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ನಾನು ತಳ್ಕೊಂಡು ಹೋಗಿ ಅದೃಷ್ಟಕ್ಕೆ ಅಲ್ಲಿ ಯಾವುದು ಗಾಡಿಗಳಿರ್ಲಿಲ್ಲ, ಬೇಗ ಮಾಡಿಕೊಟ್ರು. 2 ಗಾಡಿ ಇತ್ತು, 3 ಜನ ಮಾಡ್ತಾ ಇದ್ರು. ಅದ್ರಲ್ಲಿ ಒಬ್ಬ ಬಂದ್ಬಿಟ್ಟು ಇಷ್ಟೇ ನಾವು ಅಷ್ಟೇ ಬರೋದು. 1/4 kg kg ಅರ್ಧ kgನೇ ತಗೋಬೋದು. ಇರ್ಲಿ ಬಿಡು, ಮನೇಲಿ ಸ್ವಲ್ಪ ಅವಲ್ಲ ಮೊನ್ನೆ ತಂದವು, ಏನೇನು ಅಲ್ಲಿಗೆ ಬಂತು. ಅಲ್ಲಿಗೆ ಬಿಡೋದು. ಇವನು ಹಂಗಾದ್ರೆ ಏನು ಮಾಡ್ತೀನಿ ಅಂದರೆ ಇವನು ಇಟ್ಬಿಡ್ತೀನಿ, ಒಂದು ಮಾರು ತಗೊಂಡ್ರು ಸಾಕು, 1 ಇಲ್ಲ ಅರ್ಧ ಮಾರು ತಗೊಂಡ್ರು ಸಾಕು. ಸರಿ ಆಯ್ತು, ಹಂಗಾದ್ರೆ ಇವಾಗ ಪಾತ್ರೆ ತೊಳಿತಾ ಇದೆ, ಮುಗಿಸ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ. ಹಾಲು ತರ್ಲಿಲ್ವಾ ನೀನು? ಹಾಲೇನು ಇಲ್ಲೇ ತಾನೇ ಇರೋದು, ನಡ್ಕೊಂಡು ಹೋಗಿ ತಗೊಂಡ್ ಬಾ, ಇನ್ನೊಂದು 5 ನಿಮಿಷ ಬಿಟ್ಟೆ ಹೋಗು. 2 hours later. ಮನು ಮೈಂಡ್ ಒಂದೊಂಥರ ಹಂಗೆ ಚೇಂಜ್ ಆಗಿ ಹೋಗ್ತಾ ಇರತ್ತೆ. ಏನೋ ಸಡನ್ ಆಗಿ ಬಂದ್ಬಿಟ್ಟು ಇಲ್ಲ ಮಂಜು ಇವತ್ತೇ ಪೂಜೆ ಮುಗಿಸ್ಬಿಡೋಣ, ನಾಳೆ ಪೆಂಡಿಂಗ್ ಇಟ್ಕೊಳ್ಳೋದು ಬೇಡ ಅಂತ. ಏನಪ್ಪ ಅದು ಬಾಕ್ಸ್ ಬೇರೆ ಇಟ್ಕೊಂಡು ಬರ್ತಾ ಇದೆಯಾ? ಆರ್ಡರ್ ಮಾಡಿದ್ಯಾ? ಒಟ್ಟಿಗೆ ಮಾಡಿದ್ದು, ಅದು ಇನ್ಸ್ಟಾಲ್ಮೆಂಟಲ್ಲಿ ಬರ್ತಾ ಇದೆ. ಮೆಸೇಜ್ ಬಂದಿತ್ತು ನನಗೆ ಡೆಲಿವರ್ಡ್ ಅಂತ ಆವಾಗಲೇ. ಆಮೇಲೆ ನೋಡ್ಕೊಳ್ಳೋಣ ಅಂತ. ಇವಾಗ ಅಮೆಝಾನವ್ರು ಅದೊಂದು ಅಭ್ಯಾಸ ಮಾಡ್ಕೊಂಡವ್ರಪ್ಪ. ಮೊದಲು ಕಾಲ್ ಮಾಡಿ ಕೈಗೆ ಕೊಟ್ಟು ಹೋಗೋರು, ಇವಾಗ ಕಾಂಪೌಂಡ್ ಒಳಗಡೆ ಇಟ್ಟು ಹೋಗ್ಬಿಡ್ತಾರೆ. ನಾವು ಮೆಸೇಜ್ ನೋಡ್ಕೊಂಡು ಹೋಗಿ ಚೆಕ್ ಮಾಡಿ ಎತ್ಕೋಬೇಕು. ಸೊ ಏನು ಇವತ್ತೇ ಪೂಜೆ ಕನ್ಫರ್ಮಾ? ಮಾಡ್ಕೊಬಿಡೋಣ, ಇನ್ನೇನು ಟೈಮ್ ಆಯ್ತು. ನಾನು ಯಾರೋ ಕಿರ್ಚಾಡೋದು ಸಡನ್ ಆಗಿ ಭಯ ಆಗೋಯ್ತು. ಬಂದ್ಬಿಟ್ಟು ಮಂಜು ಪೂಜೆ ಇವತ್ತೇ ಮುಗಿಸ್ಬಿಡೋಣ, ನಾನು ಹೆಲ್ಪ್ ಮಾಡ್ತೀನಿ, ಮನೆಯೆಲ್ಲ ಒರೆಸ್ಕೊಬಿಡು, ಆಫೀಸ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ನೀನು ಒಂದು ಕೆಲಸ ಮಾಡೋದು, ಸುತ್ತ ತೊಳ್ಕೊ, ಮನೆ ಸುತ್ತ ನೀರು ಹಾಕೊಂಡು ತೊಳ್ಕೊಬಿಡು, ನಾನು ಅಷ್ಟೊತ್ತಿಗೆ ಆಫೀಸ್ ರೂಮ್ ಕ್ಲೀನ್ ಮಾಡ್ಕೊಂಡು ಮನೆ ಒರೆಸ್ಕೊಂಡ್ಬಿಡ್ತೀನಿ. ಇನ್ನೇನು ಜಾಸ್ತಿ ಏನು ಕೆಲಸ ಏನಿಲ್ವಲ್ಲ. ಗೀಸರ್ ಆನ್ ಬಿಡ, ಆಮೇಲೆ ಮಾಡ್ಕೊಂತೀನಿ. ಎಲ್ಲಾನು ತಂದಿಟ್ಟಿದ್ದೀವಿ. ಪೂಜೆಗೆ ಬೇಕಿರೋ ಐಟಮ್ಗಳು, ಫ್ರೂಟ್ಸು, ನಿಂಬೆಹಣ್ಣು, ಹೂವು ಎಲ್ಲ. ಏನಪ್ಪ? ಇಲ್ಲಲ್ಲ, ಅಲ್ಲಿ ಹೊರಗಡೆ ಬಕೆಟ್ ಐತಲ್ಲ, ಅಲ್ಲಿ ಹೋಗು, ಅಲ್ಲಿ ಸೈಡಲ್ಲಿ ಬಕೆಟ್. ಇಲ್ಲೂ ತೊಳಿಬೇಕು, ಇಲ್ಲಿ ಲಾಸ್ಟಲ್ಲಿ ತೊಳ್ಕೊಳ್ಳೋಣ. ನಾನು ಮನೆ ಒರೆಸ್ತೀನಿ. ಬ್ಯಾಕ್ ಸೈಡು, ಈ ಸೈಡು ಫ್ರಂಟ್ ಪಾರ್ಕಿಂಗ್. ಕಸ ಹೊಡಿಬೇಕು, ಹೊಡೆದಿಲ್ಲ ಅಂದ್ರೆ ಮತ್ತೆ ಇನ್ಯಾರು ಹೊಡ್ಕೊಡ್ತಾರೆ ಕಸ? ನಾವೇ ತಾನೇ ಹೊಡಿಬೇಕು. ಪಾರ್ಕಿಂಗ್ ಕಸ ಗುಡ್ಸಪ್ಪ ಅಂದರೆ ಮನೆ ಕಸ ಗುಡ್ಸೋ ಪರ್ಕೆ ತಗೊಂಡು ಹೋಗ್ತಾವ್ರೆ. ಅದಕ್ಕೆ ಬಿಟ್ಬಿಟ್ಟು ಅಲ್ಲಿ ಹೋಗಪ್ಪ ಬೇರೆದಿದೆ, ಪಾರ್ಕಿಂಗ್ಗೆ ಡೆಡಿಕೇಟೆಡ್ ಆಗಿ ಒಂದು ಪರ್ಕೆ ಇಟ್ಟಿದ್ದೀನಿ, ತಗೊಂಡು ಕಳಿಸ್ದೆ. ಈ ಥರ ನಿನ್ನ ವರ್ಷಕ್ಕೊಂದ್ಸರಿ ಅಪರೂಪಕ್ಕೆ ನೋಡೋದೇ ಚಂದ ಅಲ್ವಾ? ಬಗ್ಗು, ಇನ್ನೊಂಚೂರು ಸೊಂಟ ಬಗ್ಸು, ಅದು ಗುಡಿಸ್ಕೊಬಿಡು, ಅದು ಹೊಸದು ಹಾಕ್ತೀನಿ. ರಂಗೋಲೆ ಹೂವು ಕೈಯಲ್ಲಿ ಎತ್ಕೋ, ನಾನೇ ಎತ್ಕೊಂತೀನಿ ಬಿಡು. ನಾವು ಹೋಗ್ತೀವಿ ಈಗ, ಆಫೀಸ್ ರೂಮ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಬಾಯ್. ಈ ಆಫೀಸ್ ರೂಮಲ್ಲಿ ನನ್ನ ಟೇಬಲ್ ಕ್ಲೀನ್ ಮಾಡ್ಕೊಳ್ಳೋದು ಜಸ್ಟ್ 2 minutes ಜಾಬು. ಬಟ್ ಮನು ಟೇಬಲ್ ಇದೆಯಲ್ಲ, ಸಿಕ್ಕಾಬಿಟ್ಟೆ ಟೈಮ್ ಹಿಡಿಯೋದು ಅದೇನೆ. ಡಸ್ಟ್ಬಿನ್ ಥರ ಎಲ್ಲಾನು ತುಂಬ್ಕೊಂಡಿರ್ತಾರೆ. ನನ್ನ ಟೇಬಲ್ ನೋಡಿ ಹೆಂಗೆ ಖಾಲಿ ಹೊಡಿತಾ ಇದೆ. ನನ್ನ ಲ್ಯಾಪ್ಟಾಪು, ನಂದು 1-2 ವಾಟ್ರ್ ಬಾಟಲು, ಒಂದು ಟ್ರೇ ಬಿಟ್ಟರೆ ಇನ್ನೇನಿರಲ್ಲ ನನ್ನ ಟೇಬಲಲ್ಲಿ. ಇವ್ರದಂತೂ ಫುಲ್ಲು ಇದೆಲ್ಲ ತೆಗೆದು ವೇಸ್ಟೇ ಜಾಸ್ತಿ ಇರುತ್ತೆ ಅಲ್ಲಿ ಡಿಸ್ಪೋಸ್ ಮಾಡೋ ಅಂಥದ್ದು. ಅದಕ್ಕೆ ಫಸ್ಟು ಈ ಟೇಬಲ್ನೇ ಕ್ಲೀನ್ ಮಾಡಿಬಿಡ್ತೀನಿ. 3:30 ಕೆಲಸ ಸ್ಟಾರ್ಟ್ ಮಾಡಿದ್ದು ನಾವು, ಕ್ಲೀನಿಂಗ್ ಕೆಲಸ. 4:45 ಇವಾಗ ಟೈಮು. 4:45 ನೋಡಿ, ಎಲ್ಲ ಕೆಲಸ ಫುಲ್ಲು ಮುಗ್ದೋಗಿ ಕಾರು ಗೀರು ಗಾಡಿ ಎಲ್ಲಾನು ವಾಶ್ ಮಾಡಿ ಬಂದ್ಬಿಟ್ರು. ಮನು ಇವತ್ತು ಕೈ ಜೋಡಿಸಿದ್ಕೆ 2 3 ಅವರ್ ತಗೊಳ್ಳೋ ಕೆಲಸ 1.5 ಅವರಲ್ಲಿ ಮುಗ್ದೋಯ್ತು. ಎಲ್ಲ ಫುಲ್ ಕ್ಲೀನಿಂಗ್ ಮಾಡಿ ಜೋಡಿಸಿ ಪೂಜೆ ಮಾಡೋಕ್ಕೆ ನಮ್ಮ ಮೇನ್ ಆಯುಧಗಳಿರೋದೇ ಇದು. ನಮ್ಮ ಜೀವನ ಅಡಗಿರೋದೇ ಈ ರೂಮಲ್ಲಿ. ಇಷ್ಟರಲ್ಲಿ ಈ ರೂಮ್ ಹ್ಯಾಪ್ನಿಂಗ್ ಇಲ್ಲ ಅಂದರೆ ನಮ್ಮ ಜೀವನನೂ ಹ್ಯಾಪ್ನಿಂಗ್ ಇರಲ್ಲ. ಏನಂತೀಯ ಮನು? ನಮ್ದು 80 to 90% ಲೈಫು ಈ ರೂಮಲ್ಲಿ ಇರುತ್ತೆ. 95% ಅಲ್ಲೇ, 2% ಕಿಚನ್, 1% ಇಲ್ಲಿ, 2% ಅಲ್ಲಿ ಅದು ರನ್ ಆದರೆ ನಮ್ಮ ಲೈಫು ಸ್ಮೂತಾಗಿ ರನ್ ಆಗ್ತಾ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲಾನು ಒಂದು ಕಡೆ ನೀಟಾಗಿ ಜೋಡಿಸಿ, ನಂದು ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋ ಕೆಲಸ ಕಂಪ್ಲೀಟ್ ನಂದಾಗಿತ್ತು. ಹೊರಗಡೆದು ಗಾಡಿಗಳದ್ದು ಎಲ್ಲ ಮನುಗೆ ಬಿಟ್ಬಿಟ್ಟಿದೆ. ಎಲ್ಲ ಫುಲ್ ನೀಟ್ ಮಾಡಿ ಗಾಡಿ ಗಿಡಿ ಎಲ್ಲಾನು ಒರೆಸ್ಬಿಟ್ಟು ಅಲ್ಲಿ ನಮ್ಮನೆ ಹತ್ರನೂ ಹೋಗಿ ಅಲ್ಲಿರೋ 2 ವೆಹಿಕಲ್ಗಳನ್ನು ಕ್ಲೀನ್ ಮಾಡಿ ಬಂದಿದ್ದಾರೆ. ಇವಾಗ ಏನಿಲ್ಲ, ಸ್ನಾನ ಮಾಡಿಕೊಂಡು ಪೂಜೆ ಮುಗಿಸ್ಬಿಡೋದೆ 6 ಗಂಟೆ ಅಷ್ಟೊತ್ತಿಗೆ.
ಅಷ್ಟೊತ್ತೊಳಗತ್ತಾ? ಆಗತ್ತೆ, ನೀನು ಸ್ನಾನ ಮಾಡಿ ಬರೀ ಕುಂಕುಮಗಳು ಇಟ್ಕೊಂಡು ಪೂಜೆ ಮಾಡೋದಲ್ವಾ, ಆಗತ್ತೆ. ಬೇಗ ಬಂದ್ಬಿಡು. ಸೊ ಸ್ನಾನನೂ ಏನು ತಲೆಗೆಲ್ಲ ಎಣ್ಣೆ ಎಲ್ಲ ಏನು ಹಚ್ಚಿಲ್ಲ, ಪ್ಲ್ಯಾನಿಂಗೇ ಇರಲಿಲ್ವಲ್ಲ ಇವತ್ತು ಪೂಜೆದು, ನಾಳೆ ಪ್ಲ್ಯಾನ್ ಅಂದ್ಕೊಂಡು ಸುಮ್ಮನೆ ಆಗಿದೆ. ಸೊ ಎಣ್ಣೆ ಹಚ್ಚದಲ್ಲೇ ಇರೋದ್ರಿಂದ ಬೇಗನೂ ಆಗೋಗ್ಬಿಡತ್ತೆ ಸ್ನಾನ. ಎಣ್ಣೆ ಹಚ್ಚಿದ್ರೆ ಲೇಟ್ ಆಗೋದು, ಉದ್ದ ಕೂದಲು ನೀಟಾಗಿ ಅದು ಶಾಂಪು ಮಾಡ್ಕೊಂಡು ಕೂತ್ಕೋಬೇಕಲ್ಲ. ಇನ್ವೇಸ್ ಹೋಗ್ಬಿಟ್ಟು ಬರ್ತೀನಿ, ಅದಕ್ಕೆ ನಾನು ಮೊದಲು ರಂಗೋಲಿ ಹಾಕ್ಬಿಟ್ಟು ಹೋಗ್ತೀನಿ, ಸ್ನಾನದಿಂದ ಬಂದ ಮೇಲೆ ಹಾಕೋಕ್ಕಾಗಲ್ಲ. ಓಕೆ, ಭಯಂಕರ ಟೈರೆಂಡೇ ಆಗೋಯ್ತು. ಪ್ಲಾನ್ ಮಾಡ್ಬಿಟ್ಟು ಮಾಡಿದ್ರೆ ಸುಸ್ತಾಗಲ್ಲ, ಬಟ್ ಯಾವಾಗ ಅನ್ಪ್ಲಾನ್ ಮಾಡ್ತೀವಲ್ಲ ಅವೆಲ್ಲ ಸುಸ್ತಾಗೋದು. ಎಲ್ಲ ಒಟ್ಟೊಟ್ಟಿಗೆ ಮಾಡಬೇಕು ಅಂದಾಗ ಸ್ವಲ್ಪ ಸುಸ್ತಾಗ. ನನಗಂತೂ ತುಂಬ ಟೈರಿಂಗ್ ಆಗೋಯ್ತು ಇವತ್ತು ಮಾತ್ರ. ಯಾಕಂದ್ರೆ ಅಲ್ಲಿ ಕಾರ್ಗೆ ಏನಾಗ್ಬಿಟ್ಟಿದೆ, ಕಾರ್ ಇನ್ನೊಂದು ಕಾರ್ನ ಸ್ವಲ್ಪ ಪಕ್ಕದಲ್ಲೇ ನಿಲ್ಲಿಸ್ಬಿಟ್ಟಿದಾರಲ್ಲ, ಕ್ಲೀನ್ ಮಾಡೋದಕ್ಕೆ ಜಾಗ ಸಿಗ್ತಾ ಇರಲಿಲ್ಲ. ಹೆಂಗೋ ಹಂಗೂ ಹಿಂಗೂ ಅಡ್ಜಸ್ಟ್ ಮಾಡ್ಕೊಂಡು ವಾಶ್ ಮಾಡ್ಬಿಟ್ಟು ಬಂದಿದ್ದೀನಿ. ಈಗ ಏನಿಲ್ಲ, ಒಂದು 6 ಗಂಟೆ ಒಳಗೆ ಹೋಗ್ಬಿಟ್ಟು ಮಾಡ್ಬಿಟ್ಟು ಅಂದ್ರೆ ಫುಲ್ ಹ್ಯಾಪಿ. ನಾಳೆಯಿಂದ ಮಂಜುವಿಗೆ 4 ದಿನ ರಜಾ. 4 ದಿನ ನಾವು ಸಖತ್ ಪ್ರಾಡಕ್ಟಿವ್ ಆಗಿ ಯೂಸ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ನೋಡೋಣ ಹಿಂಗೆ ಹೋಗುತ್ತೆ ಅಂತ. ಯಾಕಂದ್ರೆ ನಾವು ಅನ್ಕೊಂಡಿದ್ದು ಯಾವಾಗಲೂ ಅದಾಗೋದೇ ಇಲ್ಲ ಅಲ್ವಾ. ಪೂಜಾ ರೂಮ್ ಎಲ್ಲ ರೆಡಿ ಮಾಡಿದ್ದಾಯಿತು. ಪೂಜೆ ರೂಮ್ ಅಂತೂ ಬೇಗ ಬೇಗ ರೆಡಿ ಮಾಡ್ಕೊಬಿಟ್ಟೆ. ಲಾಸ್ಟ್ ಸಂಡೇನೆ ಎಲ್ಲ ಕಂಪ್ಲೀಟ್ ಕ್ಲೀನ್ ಮಾಡಿ ಇಟ್ಟಿದ್ನಲ್ಲ, ಹಾಗಾಗಿ ಇವಾಗ ಗ್ಯಾಜೆಟ್ಸ್ಗೆ ನಮ್ಮ ಆಯುಧಗಳಿಗೆ ಎಲ್ಲದಕ್ಕೂ ಕುಂಕುಮ ಇಟ್ಕೊಂಡು ಬರಬೇಕು. ಬಂದರೆ ಮನು ಇವಾಗ ಸ್ನಾನಕ್ಕೆ ಹೋಗಿದ್ದಾರೆ. ಅವ್ರು ಬಂದ ತಕ್ಷಣ ಮನೇಲಿ ಪೂಜೆ ಮುಗಿಸ್ಬಿಟ್ಟು ಅಲ್ಲಿ ಹೋಗ್ಬೇಕು ಇವಾಗ ನಾವು. ನಂದು ಸ್ನಾನ ಆಗಿ ಬರೋದ್ರೊಳಗೆ 6 ಗಂಟೆ ಆಗೇ ಹೋಯ್ತು. ಪರವಾಗಿಲ್ಲ, ಮಂಜು ಫುಲ್ ಎಲ್ಲ ದೇವರಿಗೆಲ್ಲ ಫೋಟೋ ಇಟ್ಟು ಅಲ್ಲೆಲ್ಲ ಹೂವುಗಳು ಇಟ್ಟು ಆಲ್ಮೋಸ್ಟ್ ಪೂಜೆಗೆ ರೆಡಿ ಹೋಗ್ಬಿಟ್ಟಿದೆ. ಇನ್ನೇನಿಲ್ಲ, ಇಲ್ಲಿ ಪೂಜೆ ಮಾಡ್ಬಿಟ್ಟು ಅಲ್ಲಿಗೆ ಹೋಗಿ ಪೂಜೆ ಮಾಡ್ಕೊಂಡು ಬಂದ್ಬಿಟ್ರೆ ಇವತ್ತಿನ ದಿನ ಮುಗೀತು. ಮೋಸ್ಟ್ ಪ್ರಾಬಬ್ಲಿ 6 ಗಂಟೆ ಮುಗಿಯೋದೆ ಅನ್ಕೊಂಡೆ, ಬಟ್ 7 ಗಂಟೆಗೆ ಮುಗಿಯೋದೆ. ಎಷ್ಟೊತ್ತಾಗತ್ತಪ್ಪಿ? ಆಯ್ತು, ಇಲ್ಲಿ ಪೂಜೆ ಎಲ್ಲ ರೆಡಿ ಮಾಡಿದ್ದೀನಿ. ಪೂಜೆ ಮಾಡ್ಬಿಟ್ಟು ಹೊರಡೋದು. ಓಕೆ, ನಾವು ಬೆಳಗ್ಗೆ ಎದ್ದಾಗ ಇವತ್ತು ಬೇಡ ನಾಳೆ ಮಾಡೋಣ ಅಂತ ಅನ್ಕೊಂಡಿದ್ದು. ಅದೇನೋ ಮನ್ಸಿಗೆ ಏನು ಬಂತೋ ಗೊತ್ತಿಲ್ಲ. ಇಲ್ಲ ಇವತ್ತೇ ಮುಗಿಸ್ಕೊಬಿಡೋಣ, ಯಾಕಂದ್ರೆ ಅಕ್ಕಪಕ್ಕ ಮನೆಯಲ್ಲೆಲ್ಲ ಮಾಡ್ತಾ ಇದ್ರಲ್ಲ, ಅದು ನೋಡ್ಬಿಟ್ಟು ಒಂಥರ ನಮಗೂ ಹೊಟ್ಟೆ ಕಿಚ್ಚು ಬಂದ್ಬಿಡ್ತು. ಅದೇ ಇಲ್ಲ ಇವತ್ತೇ ಮಾಡಬೇಕು ಅಂದ್ಕೊಂಡು ಫೈನಲ್ ಆಗಿ 1 ಗಂಟೆಗೂ 2 ಗಂಟೆಗೂ ಡಿಸೈಡ್ ಮಾಡಿದ್ವು. ಇಲ್ಲ ಮಾಡೇ ಬಿಡೋಣ ಇವತ್ತು ಅಂದ್ಕೊಂಡು ಮಾಡ್ದು. ಎಕ್ಸ್ಪೆಕ್ಟ್ ಮಾಡಲಿಲ್ಲ, ಬಟ್ ಎಲ್ಲ ಬೇಗನೆ ಆಗೋಯ್ತು. ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಎಲ್ಲ ಈಗ ದೀಪ ಹಚ್ಚಿ ಪೂಜೆ ಮಾಡ್ಬಿಟ್ಟು ಹೊರಡೋದೆ ಅಲ್ಲಿಗೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ನಮ್ಮ ಆಸ್ತಿ. ಇಲ್ಲಿ 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 ಆಸ್ತಿ ಅಂದರೆ ನಮಗೆ ಊಟ ಕೊಡುವಂಥ ಆಸ್ತಿ ಅದು. ಸೊ ಅದನ್ನು ಬಿಡೋದಕ್ಕಾಗೋದಿಲ್ಲ. ಫಸ್ಟ್ ಅದಕ್ಕೆ ಪೂಜೆ ಎಲ್ಲ ಪೂಜೆ ಮಾಡಿಬಿಟ್ಟು ಆಮೇಲೆ ಸಿಗ್ತೀವಿ. ಫುಲ್ ಟಯರ್ಡ್ ಆಗ್ಬಿಡಿದೆ ಎಲ್ಲ. ಎಲ್ಲ ರೆಡಿ ಆಯಿತು ಗಾಡಿ ಪೂಜೆಗೂ. ಇವಾಗ ಇದನ್ನೆಲ್ಲ ದೇವ್ರ ಮುಂದೆ ಇಟ್ಟು ನಿಂಬೆಹಣ್ಣುಗಳೆಲ್ಲನೂ ಪೂಜೆ ಮಾಡ್ಕೊಂಡೋಗಿ ದೇವರೇ ಆಶೀರ್ವಾದ ಮಾಡಪ್ಪ ಅಂತ ಅಲ್ಲಿ ಗಾಡಿ ಪೂಜೆ ಮಾಡಿಬಿಟ್ಟು ನಿಂಬೆಹಣ್ಣು ಒಡಿಸ್ಬಿಟ್ಟು ಇದನ್ನು ಕಟ್ಬಿಟ್ಟು ಬರ್ತಾ ಇರೋದು. ಓಕೆ, ಲೆಟ್ಸ್ ಸ್ಟಾರ್ಟ್ ಪೂಜಾ. ಚೆನ್ನಾಗಿ ಬೇಡ್ಕೋಬೇಕು ಸಿಹಿಗೆ. ಒಂದು 60,000 ಖರ್ಚಿಗೆ ಬಂತು ಅಂದ್ಬಿಟ್ಟೈತೆ ಅನ್ಕೊಂಡು ಪಾಪ ಕಾಪಾಡಿ 4-5 ಸಾವಿರದಲ್ಲಿ ರಿಪೇರಿ ಆಗಿ ಬಂದ್ಬಿಟ್ಟು. ಅದು ಪಾಪ ಅದ್ರದ್ದೇನು ತಪ್ಪಲ್ಲ, ಮನುದೇ ಕಾಫಿ ಚೆಲ್ಲಿದ್ರಲ್ಲ, ಕಾಫಿ ಕುಡಿ ನಾನು ಕುಡಿತೀನಿ ಅನ್ನೋದು ಕುಡಿಯತ್ತೆ. ಅದನ್ನು ಚೆನ್ನಾಗಿ ಬೇಡ್ಕೋಬೇಕು. ಮುಂದಿನಷ್ಟಕ್ಕೆ ಒಂದು ಈಗ ಬರ್ತಿರೋದ್ರಲ್ಲಿ 2 ಆಗಲಿ ಅಂತ. ಕಾಪಾಡಪ್ಪ ದೇವ್ರೆ, ನನ್ನ ಕಾಪಾಡಪ್ಪ. 2 ಆಗ್ಲಪ್ಪ. ಇಡ್ಲ ಕುಂಕುಮ ಹೊಸಲು ಇಲ್ಲ, ಈಚೆಗೆ ನಿಂತ್ಕೊ ಇಲ್ಲ ಒಳಗಡೆ ನಿಂತ್ಕೊ. ಒಳಗೊಂದು ಹೊರಗೊಂದು ಹಾಕ್ತಾರಕ್ಕ. ಈಗ ಮಂಜು ಅವರು ನಿಂಬೆಹಣ್ಣು ಹೊಡಿತಾರೆ. ಅದಕ್ಕೆ ನಾವು ರೆಡಿ ಆಗಿದ್ದೀವಿ ನಿಂಬೆಹಣ್ಣು ಇಡೋದಕ್ಕೆ. ಏನಪ್ಪ ರೆಡಿನಾ? ರೆಡಿ ಫುಲ್. ಕೊಡು, ಇಡ್ತೀನಿ ನೋಡಿ. ನಾನು ಇಟ್ಕೊಂತೀನಿ, ಕೊಡು. ಇಟ್ಕೊಳ್ಳ. ಇಟ್ಕೊ. ಸೂಪರ್. ಒಂದು ರೌಂಡ್ ಹೊಡ್ಬೋದು ಹಂಗೆ. ಒಂದೇ ಶಾರ್ಟಲ್ಲಿ ಮಂಜು ಅವರು ನಿಂಬೆಹಣ್ಣು ಹೊಡೆದ್ರು. ಅದೆಷ್ಟು ದೃಷ್ಟಿ ಆಗಿತ್ತು ಅನ್ನೋ ಗೊತ್ತಿಲ್ಲ ಗಾಡಿಗೆ, ಬಟ್ ಎಲ್ಲ ಕ್ಲಿಯರ್ ಆಗಿ ಇವಾಗ
ಗಾಡಿ ನಾನು ಕರೆಕ್ಟಾಗಿ ತೊಳೆದಿದ್ನೋ ಇಲ್ವೋ ಗೊತ್ತಿಲ್ಲ, ಅದಕ್ಕೆ ದೇವರೇ ನಮಗೆ ನೋಡ್ರಿ ಹೆವಿ ಮಳೆ. ಇನ್ನು ಇವಾಗ ನಿಂಬೆಹಣ್ಣು ಹೊಡೆದ್ಬಿಟ್ಟು ನಿಲ್ಲಿಸ್ಬಿಟ್ಟು ಒಳಗೋಗಿದ್ದು ಅಲ್ಲಿಗೆ ಹೋಗೋಣ ಅಂತ. ಬಟ್ ಈ ಮಳೆಯಲ್ಲಿ ಅಲ್ಲಿಗೆ ಹೆಂಗೆ ಹೋಗೋದು ಯೋಚನೆ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ಬಂದು ಒಳ್ಳೆ ಮನಸ್ಸಲ್ಲಿ ಪೂಜೆ ಮಾಡಿರಬೇಕು, ಅದಕ್ಕೆ ಮಳೆ ಸ್ಟಾರ್ಟ್ ಆಗೋಯ್ತು. ಒಂಚೂರು ಸೂಚನೆನೇ ಇರಲಿಲ್ಲ ಮಳೆ. ಅಪ್ಪಿ ಮಳೆ ಆಚೆ ಜೋರ್ ಮಳೆ ಸ್ಟಾರ್ಟ್ ಆಗೋಯ್ತು. ಈಗ ಹೆಂಗೆ ನಿಲ್ಲ ತನಕ ವೆಯ್ಟ್ ಮಾಡಬೇಕು, ಮಾಡಲೇಬೇಕು. ಹೆವಿ ಜೋರಾಗಿದ್ದು ಹೊಟ್ಟೆ ರೇಷ್ವಾಗಿ ಹೋಗ್ಬಿಟ್ಟೈತೆ. ಅದು ಇದೆ. ಬರೀ ಬ್ರೇಕ್ಫಾಸ್ಟ್ ಅಷ್ಟೇ ತಿಂದಿದ್ದು, 3 ಇಡ್ಲಿ. ಲೇಟಾಗಿ ತಿನ್ವಲ್ಲ ಅಂದ್ಕೊಂಡು ಊಟ ಸ್ಕಿಪ್ ಮಾಡಿದ್ವಿ. ಈಗ ಮಳೆ ನಿಂತ್ಕೊಂಡು ಹೋಗ್ಬೇಕು. 1 hour later. ಸೊ ನಮ್ಮ ಮನೆಗೆ ಬಂದಿದ್ದೀವಿ. ಬಂದು ಇವಾಗ ಮಂಜೂರೆಲ್ಲದಕ್ಕೂ ಏನಂತಾರೆ ಅರ್ಶಿನ ಕುಂಕುಮ ಗಂಧ ಎಲ್ಲ ಇಡ್ತಾ ಇದ್ದಾರೆ. ಈ ಕಾರ್ಗೆ ಆಲ್ರೆಡಿ ಪೂಜೆ ಆಗೋಗಿದೆ. ಸೊ ಈಗ ಈ ಕಾರ್ಗೆಲ್ಲ ಆಯಿತು. ಈ ಗಾಡಿಗೆ ಒಂದು ಇಟ್ಬಿಟ್ಟು ನಿಂಬೆಹಣ್ಣು ಹೊಡಿಬೇಕು ಅಷ್ಟೇ. ಬಟ್ ಈ ಗಾಡಿದು ಬ್ಯಾಟ್ರಿ ಹೋಗ್ಬಿಟ್ಟಿದೆ, ಬ್ಯಾಟ್ರಿ ಹಾಕಿಸ್ಬೇಕು. ಅಂದರೆ ಹೊಸ ಬ್ಯಾಟ್ರಿನೇ, ಬಟ್ ಇಷ್ಟ ಓಡಿಸಲ್ವಲ್ಲ, ಅದರಿಂದ ಅದು ಬ್ಯಾಟ್ರಿ ಡೌನ್ ಆಗ್ಬಿಡುತ್ತೆ. ಹೋಗಿ ರೀಚಾರ್ಜ್ ಮಾಡಬೇಕು. ಗಾಡಿ ನೋಡಿ, ಇದು ಯಾರಾದರೂ ಹೇಳ್ತಾರೆ 7 ವರ್ಷ ಗಾಡಿ ಹಳೆಯದು ಅಂತ. ನೀಟಾಗಿದೆ. ಆ್ಯಕ್ಚುಲಿ ಓಡಿಸೇ ಇಲ್ಲ ಈ ಗಾಡಿನ. ಒಂದು 15 ಸಾವಿರನೋ 20 ಸಾವಿರ ಓಡಿಸಿದ್ದೀನಿ ಅಷ್ಟೇ. ಇದು ನಮ್ಮ ಗಾಡಿಗೆ ಆರತಿ ತೆಗಿತಾವ್ರೆ, ಖುಷಿ ಆಯಿತು. ಸ್ಟಾರ್ಟೇ ಆಗಲ್ಲ ಅಂದಲ್ಲ ಮನು. ನೋಡು ಹೆಂಗೆ ಪೂಜೆ ಕಿಕ್ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಟ್ರಿ ತಗೊಳ್ಳಲ್ಲ ಅಂತ ಹೇಳಿದ್ವಿ. ಹೌದಾ? ನಾನು ಪೂಜೆ ಮಾಡಿದ್ನೆಲ್ಲ ಸ್ಟ್ರಾಂಗಾಗಿ ಮಾಡಿದ್ದೀನಿ ಅಂದ್ಕೊಂಡೆ. ಯಾವ ಸ್ಟ್ರಾಂಗು ಇಲ್ಲ. ಅಲ್ಲಿ ಪೂಜೆ ಮಾಡಿದಕ್ಕೆ ದಬ 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 ಅಂತ ಮಳೆ ಬಂತಲ್ಲ, ಶುಭ ಸೂಚನೆ. ಆ ಥರ ಫೀಲಿಂಗ್ ಆ ಥರ ಫೀಲಿಂಗಲ್ಲಿದ್ದೆ ಇನ್ನು. ಬಂದು ಕೆಳಗೆ ಸರಿ ತಗೋ ಪ್ಲೇಟಲ್ಲಿ. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the money part.